ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋಸ್ ವ್ಲಾಗಲ್ಲಿ ನಾವು ಕಾಸರಗೋಡಲ್ಲಿರೋ ಬೇಕಲ್ ಫೋರ್ಟಿಗೆ ಹೋಗಿದ್ದು, ಅಲ್ಲಿಂದ ನಾವು ಮಂಗಳೂರಿಗೆ ಬಂದು ಮಾಲಲ್ಲಿ ಊಟ ಮಾಡಿದ್ದು ಎಲ್ಲ ನೋಡಿದ್ರಿ. ಅಲ್ಲಿಂದ ನಾವು ಟೆಂಪಲ್ಸ್ಗೆ ಹೋಗ್ತಿದ್ವಿ ಅಂತ ಹೇಳಿದ್ದೆ. ಚರಿತಿಗೆ ಸ್ವಲ್ಪ ಹೊತ್ತು ಮಾಲಲ್ಲಿ ಆಟಾಡಿಸ್ಬಿಟ್ಟು ಅಲ್ಲಿಂದ ನಾವು ಟೆಂಪಲ್ಗೆ ಹೋದ್ವಿ. 4 o'clock ಟೆಂಪಲ್ಸ್ ಎಲ್ಲ ದರ್ಶನಕ್ಕೆ ಓಪನ್ ಆಗೋದು ಅಂತ ಇತ್ತು ಗೂಗಲಲ್ಲಿ. ಫಸ್ಟಿಗೆ ನಾವು ಕದ್ರಿ ಟೆಂಪಲ್ಗೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ಒಳಗಡೆ ಎಲ್ಲೂ ಕ್ಯಾಮ್ರಾ ಲೋಡ್ ಇರಲಿಲ್ಲ, ಸೊ ಜಾಸ್ತಿ ನಾನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು. ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ. ಇಲ್ಲಿ 7 ಕೆರೆಗಳ ನೀರು ನೋಡ್ಬೋದು ನಾವು. ಅದಾದಮೇಲೆ ನಾವು ಅಲ್ಲಿಂದ ಕುದ್ರೋಳಿ ಟೆಂಪಲ್ಗೆ ಹೋಗಿದ್ವಿ. ಇಲ್ಲೂ ಕೂಡ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದರು. ಸೊ ಇಲ್ಲಿ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು, ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು, ಫೀಲ್ ಕೂಡ ಚೆನ್ನಾಗಿ ಅನ್ಸ್ತಾಯಿತ್ತು. ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ನಾವು ಆರಾಮಾಗಿ ಕೂತಿದ್ವಿ, ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಸುತ್ತಲೂ ಸಾಯಿಬಾಬಾ ಟೆಂಪಲ್, ಆಂಜನೇಯ ಟೆಂಪಲ್, ಈ ರೀತಿ ಸಣ್ಣ ಸಣ್ಣ ಗುಡಿಗಳು ಮಾಡಿದ್ದಾರೆ. ಮಧ್ಯದಲ್ಲಿ ದೊಡ್ಡ ಶಿವನ್ ಟೆಂಪಲ್ ಇದೆ. ತುಂಬ ಕ್ಯೂವಲ್ಲಿ ನಿಂತು ದೇವ್ರ ದರ್ಶನ ಮಾಡೋದು ಒಂಥರ ಫೀಲು. ಬಟ್ ಈ ಥರ ಆರಾಮಾಗಿ ರಶ್ ಇಲ್ಲದೆ, ಕ್ಯೂ ಇಲ್ಲದೆ, ಎಷ್ಟೊತ್ತಾದರೂ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋದೇ ಒಂದು ಡಿಫ್ರೆಂಟ್ ಫೀಲು. ಇಲ್ಲಿ ಚರಿತಿಗೆ ಆಟ ಆಡೋಕ್ಕೂ ಕೂಡ ತುಂಬ ಸ್ಪೇಷಿಯಸ್ ಜಾಗ ಇತ್ತು. ಸೊ ಚೆನ್ನಾಗಿ ಆಟ ಆಡಿಕೊಂಡು ಇಲ್ಲಿ ಒಂದು ಕಡೆ ಭಜನೆ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಅಲ್ಲೇನಿದೆ ನೋಡೋಣ ಅಂತ ಹೋದರೆ ಇಲ್ಲಿ ಒಂದು ಬ್ಯೂಟಿಫುಲ್ ಚಾರಿಯಟ್ಟು, ಅದರಲ್ಲಿ ಕೃಷ್ಣ ಅರ್ಜುನಂಗೆ ಬೋಧನೆ ಮಾಡ್ತಿರೋದು, ಮಹಾಭಾರತದ ಒಂದು ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಪ್ರತಿಯೊಂದು ಕಡೆನೂ ಆರ್ಕಿಟೆಕ್ಚರ್ ಅನ್ನೋದು ಇಲ್ಲಿ ಎದ್ದು ಕಾಣುತ್ತೆ. ನಾವು ಇಲ್ಲಿ ಯಾರು ಇದೆಲ್ಲ ಆರ್ಕಿಟೆಕ್ಚರ್ ಮಾಡಿರೋದು ಅಂತ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿ ಇದು ಕಾಂಟ್ರಿಬ್ಯೂಟ್ ಮಾಡಿರೋರ ಹೆಸರು ಜೊತೆಗೆ ಅವ್ರ ಆರ್ಕಿಟೆಕ್ಟ್ ಅವ್ರ ಹೆಸರು ಕೂಡ ಇತ್ತು. ಶಿವಮೊಗ್ಗದವರು ಅಂತ ಗೊತ್ತಾಗಿ ತುಂಬ ಖುಷಿಯಾಯಿತು. ಇಲ್ಲಿ ಬೆಳ್ಳಿ ರಥ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಡೊನೇಟ್ ಮಾಡಿದವ್ರು ಯಾರು, ಆಮೇಲೆ ಇನಾಗ್ರೇಟ್ ಮಾಡಿದವ್ರು ಯಾರು, ಎಲ್ಲನೂ ಡೀಟೇಲ್ಸ್ ಇಲ್ಲಿದೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಶಿವ ತಾಂಡವ ಆಡ್ತಿರೋದನ್ನು 4 ಥರದ ಪೋಸ್ಚರ್ನ 4 ಮೂಲೆಯಲ್ಲಿ ನಿಲ್ಲಿಸಿರೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿಕೊಂಡು ಆ ಕಡೆ ಸ್ವಲ್ಪ ಆ್ಯನಿಮಲ್ಸ್ ಕಾಣಿಸ್ತಿತ್ತು. ಚರಿತಿಗೆ ಇಷ್ಟ ಆ್ಯನಿಮಲ್ಸು, ಸೊ ತೋರಿಸೋಣ ಅಂತ ಬಂದರೆ ಇಲ್ಲಿ ರಿಯಲ್ ಆಗಿ ಕಾಣೋ ಥರನೇ ಆ್ಯನಿಮಲ್ಸ್ದು ಸ್ಟ್ಯಾಚ್ಯೂಸ್ನ ಇಟ್ಟಿದ್ದಾರೆ. ಜಿರಾಫ್ ಆಗಿರ್ಬೋದು, ಹಾಗೆಯೇ ಪೀಕಾಕ್ ಆಗಿರ್ಬೋದು. ನಾನು ಅವನಿಗೆ ಪುಣ್ಯಕೋಟಿ ಕತೆ ಯಾವಾಗಲೂ ಹೇಳ್ತಿರ್ತೀನಿ, ಅವನಿಗೆ ಆ ಸಾಂಗು ಸ್ಟೋರಿ ತುಂಬ ಇಷ್ಟ. ಸೊ ಅದ್ರದ್ದು ಕೂಡ ನೋಡೋಕ್ಕೆ ಸಿಕ್ತು ಅವನಿಗೆ. ತುಂಬ ಖುಷಿಯಾಯಿತು, ಚೆನ್ನಾಗಿ ರಿಲೇಟ್ ಕೂಡ ಮಾಡಿಕೊಂಡ ಅವನು. ಸ್ಟೋರಿ ನಾನು ಹೇಳಿದ್ದನ್ನು ನೆನಪು ಮಾಡಿಕೊಂಡ. ಹಾಗೆ ಇಲ್ಲಿ ಚೀತಾ ಬಂದು ಪಾಂಡಲ್ಲಿ ನೀರು ಕುಡಿಯೋ ಥರ, ಹಾಗೆ ಡಿಯರ್ ಕೂಡ ಅಷ್ಟೇ, ಮತ್ತು ಲಯನ್ಸ್ ಎಲ್ಲ ಕಾಡಲ್ಲಿ ಓಡಾಡ್ತಿರೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಮ್ಯಾಂಗ್ಳೂರಿಗೆ ಏನಾದರೂ ಬಂದರೆ ಈ ಟೆಂಪಲ್ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದಿಷ್ಟು ಟೆಂಪಲಿನ ಸುತ್ತಮುತ್ತದ ಜಾಗ ಆಗಿದ್ದರೆ, ಈಗ ನಾವು ಮೇನ್ ಟೆಂಪಲ್ ಎಂಟ್ರೆನ್ಸಲ್ಲಿ ಎಂಟ್ರಾಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಫೋನ್ ಅಲೋ ಇರಲಿಲ್ಲ, ಸೊ ಹೊರಗಡೆ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಇಲ್ಲಿ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಎಂಟ್ರೆನ್ಸು. ಇಲ್ಲಿ ಹೊರಗಡೆ ಇನ್ನೊಂದು ಸಣ್ಣ ಗುಡಿಗಳಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಕಪ್ಪು ಕಲ್ಲಲ್ಲಿ ಶಿವ, ಪಾರ್ವತಿ, ಗಣಪತಿ ಮತ್ತು ಸುಬ್ರಹ್ಮಣ್ಯ 4 ಜನ ಇರೋದಂತ ಇದೆ. ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಇವೆಲ್ಲನೂ. ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪರಿಚಯ ಆದರು, ನಮಗೆ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿದ್ದು. ಅವರು ಅವ್ರ ಮಗ ಇಬ್ಬರು ಬಂದಿದ್ದರು ಈ ಟೆಂಪಲ್ಗೆ. ಯಾರಾದರೂ ಗುರುತಿಸಿ ಈ ರೀತಿ ಮಾತಾಡಿಸಿದಾಗ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ಡೇ ನಮ್ಮ ರೆಗ್ಯುಲರ್ ರುಟೀನ್ ಸ್ಟಾರ್ಟ್ ಆಗಿದೆ. ನಾವು ತುಂಬ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಕೆಲವು ಸಲ ಚಳಿ ಇರೋ ಕಡೆ ಹೋಗ್ತೀವಿ, ಬಿಸಿಲಿರೋ ಕಡೆ ಹೋಗ್ತೀವಿ. ಈಗಂತೂ ವಿಂಟರ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳ ಸ್ಕಿನ್ ಬಗ್ಗೆ ನಾವು ತುಂಬ ಕನ್ಸರ್ನ್ ತೊಗೋಬೇಕಾಗತ್ತೆ. ಅವನ್ನ ಡೈಲಿ ಬೇದಿಂಗ್ ರುಟೀನಾಗಿ ನಾನು ಮಾಮಾಅರ್ತ್ ಅವರ ಮಾಯಿಶ್ಚರೈಸಿಂಗ್ ಬೇದಿಂಗ್ ಬಾರ್ನ ಯೂಸ್ ಮಾಡಿ ಸ್ನಾನ ಮಾಡಿಸ್ತೀನಿ. ಮೊದಲಿಗೆ ಇದರಲ್ಲಿರೋ ಓಟ್ ಮೀಲ್ ಮತ್ತು ಶಿಯಾ ಬಟರ್ ಅವನ ಸ್ಕಿನ್ನನ್ನು ತುಂಬ ಹೈಡ್ರೇಟೆಡ್ ಆಗಿರುತ್ತೆ, ತುಂಬ ಸಾಫ್ಟಾಗಿ ಇರುತ್ತೆ. ಅದಾದಮೇಲೆ ನಾನು ಅವನ ಸ್ಕಿನ್ನನ್ನು ಟ್ಯಾಪ್ ಡ್ರೈ ಮಾಡಿಬಿಟ್ಟು ಅವನ ಸ್ಕಿನ್ನಿಗೆ ಎವ್ರಿ ಡೇ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಹಚ್ಚೋದನ್ನು ಮರೆಯೋದೇ ಇಲ್ಲ ನಾನು. ಸ್ಕೂಲಾಗಲಿ ಹೊರಗಡೆ ಔಟಿಂಗ್ ಆಗಲಿ ಮಾಮಾಅರ್ತ್ ಅವರ ರಿಚ್ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಹಚ್ಚಿನೇ ಕಳಿಸೋದು.
ಇನ್ಫ್ಯಾಕ್ಟ್ ಹೊರಗಡೆ ಹೋದಾಗೂ ಟ್ರಿಪ್ಗೆ ಹೋದಾಗಲೂ ನಾನು ಕ್ಯಾರಿ ಮಾಡ್ತೀನಿ. ಇದು ಕ್ಯಾರಿ ಮಾಡೋಕ್ಕೂ ತುಂಬ ಈಸಿ. ಸ್ಕೂಲ್ಗೂ ಕೂಡ ಹೋಗುವಾಗ ನಾನು ಇದನ್ನು ಅಪ್ಲೈ ಮಾಡೇ ಕಳಿಸೋದು. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಆಲ್ಮಂಡ್ ಆಯಿಲ್ ಮತ್ತು ಶಿಯಾ ಬಟರ್. ಇದು ಸ್ಕಿನ್ನನ್ನು ನರಿಷ್ ಮತ್ತು ಮಾಯ್ಶ್ಚರೈಸ್ ಮಾಡುತ್ತೆ. ಬೇಬಿ ಸ್ಕಿನ್ನನ್ನು 24 ಅವರ್ಸ್ವರೆಗೂ ಇದು ಮಾಯ್ಶ್ಚರೈಸ್ಡ್ ಆಗಿ ಇಡುತ್ತೆ. ಇದನ್ನು ಡರ್ಮಟಾಲಜಿಸ್ಟ್ ಜೊತೆಗೆ ಸೇರಿ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ನ್ಯಾಚುರಲ್ ಗುಡ್ನೆಸ್ ಆಫ್ ಆಲ್ಮಂಡ್ ಆಯಿಲ್ ಮತ್ತು ಶಿಯಾ ಬಟರ್ ಇದೆ. ಇದು ಮೇಡ್ ಸೇಫ್ ಸರ್ಟಿಫೈಡ್, ಹಾಗೆ ಟಾಕ್ಸಿನ್ಸ್ ಫ್ರೀ ಕೂಡ ಆಗಿರುತ್ತೆ. ನಾವು ಅಮ್ಮಂದರು ಯಾವಾಗಲೂ ಮಕ್ಳಿಗೋಸ್ಕರ ಒಂದು ಹೆಜ್ಜೆ ಎಕ್ಸ್ಟ್ರಾನೇ ಏನಾದರೂ ತೊಗೊಂಡು, ಒಂದು ಎಕ್ಸ್ಟ್ರಾ ಸ್ಟೆಪ್ ತೊಗೊಂಡು ಕೇರ್ ತೊಗೋತೀವಿ. ಸೊ ನಮ್ಮ ಥರ ಮಿಲೇನಿಯಲ್ ಮಾಮ್ಸ್, ಮಲ್ಟಿ ಟಾಸ್ಕಿಂಗ್ ಮಿಲೇನಿಯಲ್ ಮಾಮ್ಸ್ಗಾಗೇ ಈ ಪ್ರಾಡಕ್ಟ್ನ ಕ್ಯೂರೇಟ್ ಮಾಡಿದ್ದಾರೆ ಮಾಮಾಅರ್ತ್ ಅವರು. ನಿಮಗೆ ಮಾಮಾಅರ್ತ್ ಅವರ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. 1 ಮಿಲಿಯನ್ ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರು 2025 ಒಳಗೆ. ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡ್ರನ್ನು ಒಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ. ಹಾಗೆ ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾವ ಅಂಗಡಿಯಲ್ಲಿ ನೋಡಿದ್ರೂ ನಿಮಗೆ ಮಾಮಾಅರ್ತ್ ಪ್ರಾಡಕ್ಟ್ಸ್ ಕಾಣಿಸುತ್ತೆ. ನೀವು ರೀಸೆಂಟಾಗಿ ಯಾವ ಅಂಗಡಿಯಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ದು ತಿಳಿಸಿ. ಹಾಗೆಯೇ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ 20% ಆಫ್ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆ ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಮತ್ತು ಫಸ್ಟ್ ಕ್ರೈ, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಹಾಗೆಯೇ ಎಲ್ಲೇ ಹೊರಗೆ ಹೋದ್ರೂ ಇದನ್ನು ನಾನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡೇ ಹೋಗ್ತೀನಿ. ತುಂಬ ಕನ್ವೀನಿಯೆಂಟು, ತುಂಬ ಯೂಸ್ಫುಲ್ಲು ಹೌದು. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಸೊ ಇವಾಗ ಚರಿತ್ ಸ್ಕೂಲಿಗೆ ಹೋಗಿ ಬಂದಮೇಲೆ ನಿಮಗೆ ನಾನು ನನ್ನ ತಮ್ಮನ ಮದುವೆ ಔಟ್ಫಿಟ್ಸ್ ಎಲ್ಲನೂ ತೋರಿಸ್ತೀನಿ. ಯಾವ್ಯಾವ ಇವೆಂಟಿಗೆ ಯಾವ್ಯಾವ ಔಟ್ಫಿಟ್ ಹಾಕ್ಕೋಬೇಕು ಅಂತ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ನೋಡ್ಬೋದು. ಯಾಕೋ ನನ್ನ 2ನೇ ಫೋನು ಕೂಡ ಹಾಳಾಗಕ್ಕೆ ಬಂದಿದೆ. ನನ್ನ ಹತ್ರ ಇದ್ದಿದ್ದ ಫೋನು ಈ ರೀತಿ ಡಿಸ್ಪ್ಲೇ ಮೇಲೆ ಕಲರ್ ಕಾಣೋಕ್ಕೆ ಸ್ಟಾರ್ಟ್ ಆಗಿತ್ತು. ಪಿಂಕ್, ಬ್ಲೂ ಮತ್ತು ಬ್ಲ್ಯಾಕು. ಬರ್ತಾ ಬರ್ತಾ ಅದು ಸ್ಪ್ರೆಡ್ ಆಗ್ತಾ ಹೋಯಿತು. ಆಮೇಲೆ ಫುಲ್ ಆಲ್ಮೋಸ್ಟ್ ಕಂಪ್ಲೀಟ್ ಸ್ಕ್ರೀನೇ ಕವರ್ ಆಗೋಗಿತ್ತು. ನನಗೇನು ಡಿಸ್ಪ್ಲೇ ಕಾಣಿಸ್ತಾನೆ ಇರಲಿಲ್ಲ. ಫಿಂಗರ್ ಪ್ರಿಂಟ್ ಕೂಡ ವರ್ಕ್ ಆಗ್ತಿರಲಿಲ್ಲ. ಸೊ ಕಾರ್ತಿಕ್ ಹೊಸ ಫೋನ್ ಕೊಡಿಸ್ತೀನಿ, ಈ ಫೋನಿಂದ ನಿನಗೇನು ಕೆಲಸ ಆಗೋದಿಲ್ಲ ಅಂತ ಹೇಳಿ ಈ Moto G ಫೋನ್ ಆರ್ಡರ್ ಮಾಡಿದರು. ಸೊ ನಾನೇ ತೋರಿಸ್ತೀನಿ ನಿಮ್ಮ ವ್ಯೂವರ್ಸ್ಗೆಲ್ಲ ಹೊಸ ಫೋನು ಅಂತ ಹೇಳಿ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಇದರಲ್ಲಿರೋ ಆ್ಯಂಡ್ರಾಯ್ಡ್ ಸಾಫ್ಟ್ವೇರು ಒರಿಜಿನಲ್ ಆ್ಯಂಡ್ರಾಯ್ಡ್ ಸಾಫ್ಟ್ವೇರು. ಇದರಲ್ಲಿ ಏನೂ ಆಲ್ಟ್ರೇಷನ್ಸ್ ಮಾಡಿರೋದಿಲ್ಲ. ಸೊ ಯಾವುದೇ ರೀತಿಯಾದ ಸಾಫ್ಟ್ವೇರ್ ಪ್ರಾಬ್ಲಮ್ ಬರೋದಿಲ್ಲ ನಿನಗೆ. ಹಾಗೆ ಡಿಸ್ಪ್ಲೇ ಇಶ್ಯೂಸು ಈ ಥರ ಏನೂ ಬರೋದಿಲ್ಲ ಅಂಥೇಳಿ ಈ ಫೋನ್ ತೊಗೊಂಡ್ವಿ. ಆಮೇಲೆ ಚರಿತು ಇದ್ದಾಗ ಫೋನು ಬೀಳ್ತಿರುತ್ತೆ, ಅವನು ಅಲ್ಲಿ ಇಲ್ಲಿ ಎಸ್ದಾಡ್ತಿರ್ತಾನೆ. ಸೊ ನನಗೆ ತುಂಬ ಎಕ್ಸ್ಪೆನ್ಸಿವ್ ಫೋನ್ ಕೂಡ ತೊಗೊಳ್ಬೇಕಂತ ಇರಲಿಲ್ಲ. ಸೊ ಬೇಸಿಕ್ಕಲ್ಲೂ ನನಗೆ ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದು ಬೇಕಿತ್ತು. ಇರೋದ್ರಲ್ಲೇ ಇದು ಆ್ಯಾವ್ರೇಜ್ ಪ್ರೈಸಿಗೆ ಸಿಕ್ತು. ಯಾಕಂದರೆ ಅದನ್ನು ಕೂಡ ಎಕ್ಸ್ಚೇಂಜಿಗೆ ಕೊಟ್ಟಿದ್ದರಿಂದ ಅದು ಡಿಸ್ಕೌಂಟ್ ಕೂಡ ಸಿಕ್ತು. ಸೋ ಫಾರ್ ಈ ಫೋನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಸೊ ನೀವು ಯಾರಾದರೂ ರೀಸೆಂಟಾಗಿ ಫೋನ್ ತೊಗೋಬೇಕಂತ ಏನಾದರೂ ಡಿಸೈಡ್ ಮಾಡ್ತಾಯಿದ್ರೆ ಇದು ಒಳ್ಳೆ ಫೋನು. ಸೊ ಸಜೆಸ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಚಾನಲ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ಕೂಡ ಮೋಟೋ ಫೋನು. ಸೊ ಒಂಥರ ಸೆಂಟಿಮೆಂಟಲಿ ಅಟ್ಯಾಚ್ಡ್ ನಾನು ಇದಕ್ಕೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡಿ ನೋಡ್ಬೋದು. ನನ್ನ ತಮ್ಮನ ಮದುವೆ ಇನ್ನೊಂದು ವಾರದಲ್ಲಿ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನನ್ನ ಡ್ರೆಸ್ಸಸ್ ಯಾವ್ಯಾವ ಇವೆಂಟಿಗೆ ಯಾವ್ಯಾವ ಡ್ರೆಸ್ಸಸ್ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ತೋರಿಸ್ತಿದ್ದೀನಿ. ಇದು ಸಿಂಪಲ್ ಆಗಿರೋಂಥ ಎಂಬ್ರಾಯ್ಡರ್ಡ್ ಯೆಲ್ಲೋ ಕಲರ್ ಅನಾರ್ಕಲಿ ಸೆಟ್ಟು. ಇದು ನಾನು ಸ್ವಾತಿ ಹತ್ರ ಇಸ್ಕೊಂಡಿದ್ದು. ಹಳದಿ ಫಂಕ್ಷನ್ಗೆ ಅಂದರೆ ಅರಿಶಿನದ ಕಾರ್ಯಕ್ಕೆ ಯೆಲ್ಲೋ ಕಲರೇ ಹಾಕ್ಕೋಬೇಕು ಎಲ್ಲರೂ ಡ್ರೆಸ್ ಕೋಡ್ ಅಂತ ಡಿಸೈಡ್ ಆಗಿದೆ. ಸೊ ನನ್ನ ಹತ್ರ ಯೆಲ್ಲೋ ಕಲರಲ್ಲಿ ಗ್ರ್ಯಾಂಡ್ ಡ್ರೆಸ್ಸಸ್ ಇರಲಿಲ್ಲ. ನನ್ನ ಹತ್ರ ಇದೇ ತಗೋ, ನನಗೆ ಸದ್ಯಕ್ಕೇನು ಡ್ರೆಸ್ಸಸ್ ಯೂಸ್ ಆಗ್ತಾಯಿಲ್ಲ ನನಗೆ ಅಂಥೇಳಿ ಇದನ್ನು ಕೊಟ್ಟಿದ್ದಾಳೆ. ಸೊ ಅದನ್ನು ಹಾಕೋತಿದ್ದೀನಿ. ಅದಾದಮೇಲೆ ದಾಂಡಿಯಾ ಡ್ಯಾನ್ಸ್ ಇವೆಂಟ್ ಇರುತ್ತೆ, ದಾಂಡಿಯಾ ಪ್ರೋಗ್ರಾಮ್ ಇರುತ್ತೆ. ಅದಕ್ಕೆ ಎಲ್ರಿಗೂ ಲೆಹೆಂಗಾ ಅಥವಾ ಘಾಗ್ರಾ ಅಥವಾ ಗುಜರಾತಿ ಸ್ಯಾರಿ ಈ ರೀತಿ ಡ್ರೆಸ್ ಕೋಡ್ ಇದೆ. ಕಲರ್ ಯಾವುದು ಪರ್ಟಿಕ್ಯುಲರ್ ಆಗಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಟೈಮ್ ಆಗುತ್ತೋ ಇಲ್ವೋ ಚೇಂಜ್ ಮಾಡೋಕ್ಕೆ ಇನ್ ಬಿಟ್ವೀನ್ ದ ಈವೆಂಟ್ಸ್ ಅಂತ ಗೊತ್ತಿಲ್ಲ. ಸೊ ತೊಗೊಂಡು ಹೋಗಿರ್ತೀನಿ, ಟೈಮ್ ಆದರೆ ಇದನ್ನು ಹಾಕ್ಕೋತೀನಿ. ಇಲ್ಲಾಂದರೆ ಯೆಲ್ಲೋ ಕಲರ್ ಅನಾರ್ಕಲಿ ಡ್ರೆಸ್ಸನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಅರಿಶಿನದ ಪ್ರೋಗ್ರಾಮ್ ಆಗಿದ ತಕ್ಷಣವೇ ದಾಂಡಿಯಾ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರನೇ. ಇದು ನನ್ನ ಹತ್ರ ಇದ್ದಿದ್ದಂಥ ಬ್ಲೌಸು, ಲೆಹೆಂಗಾ ಮತ್ತು ದುಪ್ಪಟ್ಟ 3 ಬೇರೆ ಬೇರೆ ಸಪ್ರೇಟನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸೆಟ್ ಮಾಡ್ಕೊಂಡಿರೋದು. ಯಾವುದು ಹೊಸ ಡ್ರೆಸ್ ತೊಗೊಳೋದು ಬೇಡ, ಸುಮ್ಮನೆ ಯಾಕೆ ಒಂದೊಂದು ಫಂಕ್ಷನ್ಗೂ ಹೊಸ ಡ್ರೆಸ್ ತೊಗೊಳ್ತಾ ಕೂತ್ಕೊಂಡ್ರೆ ಆಗುತ್ತಾ ಅಂತ ಅಷ್ಟೇ. ಹಾಗೆಯೇ ನೆಕ್ಸ್ಟ್ ನಾನು ಮೆಹಂದಿ ಫಂಕ್ಷನ್ಗೆ ಗ್ರೀನ್ ಕಲರೇ
ಹಾಕ್ಕೋಬೇಕು ಅಂತ ಡ್ರೆಸ್ ಕೋಡ್ ಇದೆ. ಸೊ ಇದನ್ನು ನಾನು ಅಮ್ಮನ ಹತ್ರ ಇಸ್ಕೊಂಡಿದ್ದೀನಿ. ಇದ್ರ ಮೇಲೆ ಸಿಲ್ವರ್ ಶೈನಿಂಗ್ ಥ್ರೆಡ್ಡಿಂದ ವರ್ಕ್ ಮಾಡಿರೋದ್ರಿಂದ ಇದು ನೈಟ್ ಟೈಮ್ ಮೆಹಂದಿ ಇರೋದಕ್ಕೆ ನೈಟ್ ಲೈಟಿಂಗ್ಸಲ್ಲಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸಣ್ಣ ಸಣ್ಣ ಮಿರರ್ ವರ್ಕ್ ಕೂಡ ಇದೆ ಇದರಲ್ಲಿ, ನೀಟ್ ವರ್ಕ್ ಇದೆ, ಎಂಬ್ರಾಯ್ಡರ್ಡ್ ವರ್ಕು. ಆಮೇಲೆ ಮೆಹಂದಿ ಇದ್ದಾಗ ಕೈ ಫ್ರೀ ಇರೋದಿಲ್ಲ, ಮೆಹಂದಿ ಹಚ್ಕೊಂಡಿರ್ತೀವಿ. ಸೊ ದುಪಟ್ಟ ಮತ್ತು ಸ್ಯಾರಿ ಲೆಹಂಗ ಇದನ್ನೇನಾದರೂ ಗ್ರ್ಯಾಂಡ್ ಹಾಕ್ಕೊಂಡ್ರೆ ಎಲ್ಲ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಚರಿತ್ನೂ ಬೇರೆ ಎತ್ಕೋಬೇಕಲ್ಲ, ಅದಕ್ಕೆ. ನೆಕ್ಸ್ಟ್ ಡೇ ವರಪೂಜೆ ಇರುತ್ತೆ. ಅದರ ಜೊತೆ ಸಣ್ಣ ಸಣ್ಣ ಪ್ರೀ ವೆಡ್ಡಿಂಗ್ ಇವೆಂಟ್ಸ್ ಕೂಡ ಇರುತ್ತೆ. ಸೊ ಅದಕ್ಕೆಲ್ಲ ಈ ಸಿಂಪಲ್ ಬ್ಲೂ ಕಲರ್ ಚೂಡಿದಾರ್ ಸೆಟ್ ಇಟ್ಕೊಂಡಿದ್ದೀನಿ. ಇದು ನನಗೆ ಅತ್ತೆ ಕೊಡಿಸಿದ್ದು ನನ್ನ ಆ್ಯನಿವರ್ಸರಿಗೆ ಹಾಕ್ಕೊಳ್ಳೋದಕ್ಕೆ ಅಂತ. ಬಟ್ ಆ್ಯನಿವರ್ಸರಿಗೆ ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ. ನಾವು ಟೆಂಪಲ್ಗೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ಡ್ರೆಸ್ ಕೂಡ ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ. ಅದನ್ನು ನಾನು ತಮ್ಮನ ಮದುವೆಗೆ ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂತ ಹಾಗೆ ನೀಟಾಗಿ ಇಟ್ಕೊಂಡಿದ್ದೆ. ಅದನ್ನು ನಾನು ಇಟ್ಕೊಂಡಿದ್ದೀನಿ. ಇದು ತುಂಬ ಕಂಫರ್ಟೇಬಲ್ ಆಗೂ ಇರುತ್ತೆ. ನೋಡೋಕ್ಕೂ ಕೂಡ ಈ ಕಲರ್ ಪೇಸ್ಟಲ್ ಕಲರ್ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಎಂಬ್ರಾಯ್ಡರ್ಡ್ ವರ್ಕ್ ಕೂಡ ತುಂಬ ನೀಟಾಗಿದೆ. ನೆಕ್ಸ್ಟ್ ಇವೆಂಟು ನೈಟ್ ರಿಸೆಪ್ಷನ್ನು. ಸೊ ನೈಟ್ ರಿಸೆಪ್ಷನ್ಗೆ ಸ್ವಲ್ಪ ಗ್ರ್ಯಾಂಡಾಗಿರಲಿ ಸ್ಯಾರಿ ಅಂತ ನಾನು ಈ ಸ್ಕೈ ಬ್ಲೂ ವಿತ್ ನೇವಿ ಬ್ಲೂ ಕಾಂಬಿನೇಷನ್ ರೇಷ್ಮೆ ಸೀರೆ ಇಟ್ಕೊಂಡಿದ್ದೀನಿ. ಕಾಂಜೀವರಂ ರೇಷ್ಮೆ ಸೀರೆಗೆ ಬ್ಲೌಸು ಕಾಂಟ್ರಾಸ್ಟ್ ಇದೆ. ಇದು ನೈಟ್ ಇವೆಂಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲರು ಅಂತ. ಹಾಗೆಯೇ ಇದು ನಾನು ಸ್ವಾತಿ ಮದುವೆಗೆ ಮುಹೂರ್ತಕ್ಕೆ ಉಟ್ಕೊಂಡಿದ್ದಂಥ ಸೀರೆ. ಇದನ್ನು ನಾನು ತಮ್ಮನ ಮದುವೆ ರಿಸೆಪ್ಷನ್ಗೆ ಹಾಕ್ಕೋತಿದ್ದೀನಿ. ಇದ್ರದ್ದು ಸೆರಗು ತುಂಬ ಗ್ರ್ಯಾಂಡಾಗಿದೆ. ಬಾರ್ಡರ್ ಆಗಿರ್ಬೋದು ತುಂಬ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆಲ್ಲ ಮ್ಯಾಚಿಂಗ್ ಜ್ಯುವೆಲ್ರಿ ಏನೇನು ಇಟ್ಕೊಳ್ತಾ ಇದ್ದೀನಿ, ಪ್ಯಾಕ್ ಮಾಡ್ತಿದ್ದೀನಿ ಅಂತ ನಾನು ಲಾಸ್ಟಿಗೆ ಜ್ಯುವೆಲ್ರಿ ಇಟ್ಕೊಂಡಾಗ ತೋರಿಸ್ತೀನಿ. ಇದು ನಾನು ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ರೆಡ್ ಕಲರು, ಕಾಂಟ್ರಾಸ್ಟ್ ಇಲ್ಲ, ರೆಡ್ ಕಲರ್ ಕಾಂಜೀವರಂ ಸ್ಯಾರಿ. ಇದೂ ಸ್ವಾತಿ ಮದುವೆಗೆ ನಾನು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ. ಅದನ್ನು ನಾನು ತಮ್ಮನ ಮದುವೆಗೆ ಮುಹೂರ್ತಕ್ಕೆ ಹಾಕ್ಕೊಳ್ಳೋಣ ಅಂತಿದ್ದೀನಿ. ಮುಹೂರ್ತ ಆದಮೇಲೆ ಇನ್ನೊಂದು ಪೋಸ್ಟ್ ವೆಡ್ಡಿಂಗ್ ರಿಸೆಪ್ಷನ್ ಕೂಡ ಇರುತ್ತೆ. ಬಟ್ ಆ ರಿಸೆಪ್ಷನ್ಗೆ ನಾನು ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಸ್ಯಾರಿನೇ ಕಂಟಿನ್ಯೂ ಮಾಡ್ತೀನಿ, ಫುಲ್ ಡೇ ಅದೇ. ಇನ್ನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಹಾಗೆ ಗಂಗೆ ಪೂಜೆ ಇದನ್ನೆಲ್ಲ ನಾನು ಅಟೆಂಡ್ ಮಾಡ್ತೀನೋ ಇಲ್ಲೋ ಕನ್ಫರ್ಮ್ ಇಲ್ಲ. ಸೊ ಅದು ಅಟೆಂಡ್ ಮಾಡೋಕ್ಕೆ ಟೈಮ್ ಆದರೆ ನಾನು ಅದಕ್ಕೂ ಕೂಡ ಡ್ರೆಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಡ್ರೆಸ್ಸಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮದುವೆಗೆ ಚರಿತ್ತಿನ ಡ್ರೆಸ್ಸಸ್ಸು ಯಾವ್ದ್ಯಾವ್ದು ಏನೇನು ಸೆಲೆಕ್ಟ್ ಮಾಡಿಟ್ಟಿದ್ದೀವಿ, ಹಾಗೆ ಕಾರ್ತಿಕ್ದು ಔಟ್ಫಿಟ್ಸ್ ಎಲ್ಲ ಏನೇನು ಸೆಲೆಕ್ಟ್ ಮಾಡಿಟ್ಟಿದ್ದೀವಿ, ಇದನ್ನೆಲ್ಲನೂ ನಾನು ನಿಮಗೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಹಾಗೆ ವೆಡ್ಡಿಂಗ್ ಇವೆಂಟ್ಸ್ನೂ ಕೂಡ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಆರ್ ಕಮಿಂಗ್ ಅಪ್ ಸೂನ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.